26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಪೊಲೀಸರು ದೌರ್ಜನ್ಯ ಮಾಡ್ತಾರೆ, ಸ್ವತಂತ್ರವಾಗಿ ಓಡಾಡಕ್ ಹಕ್ಕಿಲ್ವ ನಮ್ಗೆ? ಎಲ್ಲ ಯಾಕೆ ನಡಿಬಾರ್ದು? ಸ್ವತಂತ್ರವಾಗಿ ನಡಿಬಾರ್ದು? ಎಲ್ಲಿ ಹೋಗಿದ್ವಿ? ಎಲ್ಲಿ ಹೋರಾಟ ಮಾಡಿದ್ವಿ? ಯಾಕೆ ಹೋಗ್ಬೇಕು? ಬಿಡಿ ಸರ್, ಬಿಡಿ ಸರ್. ಯಾಕೆ ಸರ್? ಕಳೆದ 1998ರ ಹಗರಣ, 2011ರ ಹಗರಣಗಳಲ್ಲೂ ಕೂಡ CID ತನಿಖೆ ಆಗಿತ್ತು. ಆದರೆ ಈ ಬಾರಿ CBIಗೆ ನಾವು ವಹಿಸಬೇಕು ಅಂತ ಹೋರಾಟ ಮಾಡಿದ್ರೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರನ್ನ 3 ದಿವಸಗಳ ಕಾಲ ಬಂಧಿಸುವಂತ ಕೆಲಸವನ್ನು ಮಾಡ್ತಾರೆ. ಅನಿರ್ದಿಷ್ಟಾವಧಿ ಹೋರಾಟದಲ್ಲಿದ್ದಂತ ವಿದ್ಯಾರ್ಥಿಗಳ ಬಂಧನ ಆಗ್ತಾ ಇದೆ. ಸುಮಿತ್ ಶೆಟ್ಟಿ ABP ರಾಜ್ಯ ನೋಡಬಹುದು ನೀವು ಯಾವ ರೀತಿಯಾಗಿ ಡ್ರಾಮಾ ಕಂಡು ಬರ್ತಾ ಇದೆ ಅಂತ ಹೇಳಿ. ನಿಜಕ್ಕೂ ಕೂಡ ಪೊಲೀಸರು ಅಟ್ಟಾಡ್ತಾ ಇದ್ದಾರೆ ಸದ್ಯಕ್ಕೆ ABP ವಿದ್ಯಾರ್ಥಿಗಳನ್ನ. ಯಾಕಂದ್ರೆ ಈ ಕರ್ಮಕಾಂಡದ ವಿರುದ್ಧ, KPSC ಆಗಿರುವಂತಹ ಬಹುದೊಡ್ಡ ಭ್ರಷ್ಟಾಚಾರದ ವಿರುದ್ಧ ABP ವಿದ್ಯಾರ್ಥಿಗಳು ಇವತ್ತು ಮೌರ್ಯ ಸರ್ಕಲ್ ಬಳಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮುಂದಾಗಿದ್ದಾರೆ. ಮೌರ್ಯ ಸರ್ಕಲ್ ರಸ್ತೆಯಲ್ಲಿ ಸರ್ಕಲ್ ಅಲ್ಲಿ ಕುತ್ತುಕೊಂಡು ಪ್ರತಿಭಟನೆ ಮುಂದಾಗಿದ್ದಾರೆ. ಇವರನ್ನು ಅಟ್ಟಾಡಿಸುವ ಕೆಲಸಕ್ಕೂ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಪ್ರತಿಭಟನೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಅವಕಾಶ ನೀಡಿರಲಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಏಕಾಏಕಿ ಮೆಜೆಸ್ಟಿಕ್, ಫ್ರೀಡಂ ಪಾರ್ಕ್ ಸೇರಿದಂತೆ ಬಹುತೇಕ ಭಾಗಗಳಿಂದ ನುಗ್ಗಿದ್ದಾರೆ. ಮೌರ್ಯ ಸರ್ಕಲ್ ಅನ್ನು ಕೂಡ ಈಗ ಸದ್ಯಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ವಿದ್ಯಾರ್ಥಿಗಳನ್ನು ಎತ್ತಿ ಬಸ್ಸಿಗೆ ಹಾಕ್ತಿರುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಾಗಿರ್ಬೋದು, ಜೊತೆಗೆ ಈ ಹಿಂದೆ ಸಾಕಷ್ಟು ಪರೀಕ್ಷೆಗಳಲ್ಲಿ, KPSC ಪರೀಕ್ಷೆಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ, ಸಾಕಷ್ಟು ಕೊಳ್ಳೆ ಹೊಡೆಯುವಂಥ ಕೆಲಸಗಳಾಗಿದೆ. ಅಧಿಕಾರಿಗಳ ನಿಜಕ್ಕೂ ಕೂಡ ಇಲ್ಲಿ KPSCಯನ್ನು ನುಂಗು ಹಾಕಿದ್ದಾರೆ ಅನ್ನೋಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮುಂದಾಗಿದ್ದಾರೆ. ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅಂತ ಕೇಳೋಣ. ಯಾವ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ಸೋಣ. ಏನು ಹೇಳ್ತೀನಿ? ಈ ತರ ಕರಪ್ಷನ್ ಆದ್ರೆ ಸ್ಟೂಡೆಂಟ್ಸ್ ಹೇಗೆ ಓದ್ತಾರೆ? ಸದ್ಯಕ್ಕೆ ABP ವಿದ್ಯಾರ್ಥಿಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಮೌರ್ಯ ಸರ್ಕಲ್ ಬಳಿ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಬಹುತೇಕ ಸಿಬ್ಬಂದಿಗಳನ್ನ ಇಟ್ಟುಕೊಂಡು ವಿದ್ಯಾರ್ಥಿಗಳನ್ನು ಹತ್ತಿಕ್ಕುವಂತ ABP ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ ಇವತ್ತು KPSC ಅದರಲ್ಲೂ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಹಗರಣವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳು, ABP ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮುಂದಾಗಿದ್ರು. ಜೊತೆಗೆ ಬಹುದೊಡ್ಡ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಈ ವೇಳೆ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ABP ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನೋಡಬಹುದು, ವಿದ್ಯಾರ್ಥಿಗಳನ್ನು ಅಕ್ಷರಶಃ ಈ ನಾಯಿಗಳನ್ನು ಎಳೆದು ಹಾಕುವ ರೀತಿಯಲ್ಲಿ ಅವರು ಎಳೆದು ಹಾಕಿದ್ದಾರೆ. ಜೊತೆಗೆ ದಬ್ಬಾಳಿಕೆಯನ್ನು ಮಾಡಿ ಬಸ್ಸಲ್ಲಿ ತುಂಬಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿನಿಯರಿದ್ರು. ವಿದ್ಯಾರ್ಥಿನಿಯರನ್ನ ಈ ಮೇಲ್ ಜೈಂಟ್ಸ್ ಪೊಲೀಸರು ಕೂಡ ಅವರನ್ನ ಎತ್ತಿ ಹಾಕುವಂತ ಪ್ರಯತ್ನಕ್ಕೆ ಮುಂದಾದ್ರು. ಇಲ್ಲಿ ಮಹಿಳಾ ಸಿಬ್ಬಂದಿ ಇವರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಹೀಗಾಗಿ ಖುದ್ದು ಇಲ್ಲಿರುವಂತಹ ACP ಇನ್ಸ್ಪೆಕ್ಟರ್ಗಳು ಕೂಡ ಅವರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಮುಂದಾದ್ರು. ಇದನ್ನ ಪ್ರಶ್ನಿಸಿದಂತ ಮಾಧ್ಯಮಗಳ ಮೇಲೂ ಕೂಡ ಇವರು ದೌರ್ಜನ್ಯವನ್ನ ಬಿಂಬಿಸಿದ್ರು. ಯಾಕಂದ್ರೆ ನಾವು ನಿಮ್ಗೆ ಉತ್ತರ ಕೊಡಬೇಕಾಗಿಲ್ಲ, ನಾವೇನು ಬೇಕಾದರೂ ಮಾಡ್ತೀವಿ, ನಾವು ಹೇಗೆ ಬೇಕಾದರೂ ನಡೆಸ್ಕೊಳ್ತೀವಿ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳನ್ನ ಅಥವಾ ಭಾಗಿಯಾಗುವಂಥ ಕಾರ್ಯಕರ್ತನ ಅಂತ ದಬ್ಬಾಳಿಕೆ ವರ್ತನೆಯನ್ನು ಕೂಡ ಕಂಡುಬಂತು. ನಿಜಕ್ಕೂ ಕೂಡ ವಿದ್ಯಾರ್ಥಿಗಳು ಇವತ್ತು ಪ್ರತಿಭಟನೆ ಮುಂದಾಗಿರುವಂಥದ್ದು ಅಕ್ಷರಶಃ ನೇಮಕಾತಿ ಪರೀಕ್ಷೆಗಳಲ್ಲಿ ಆಗ್ತಾ ಇರುವಂಥ ಅಕ್ರಮಗಳು, ಭ್ರಷ್ಟಾಚಾರಗಳು, ಅಧಿಕಾರಿಗಳು ಭಾಗಿಯಾಗ್ತಾ ಇರುವಂಥದ್ದು, ರಾಜಕೀಯ ನಾಯಕರು ಭಾಗಿಯಾಗ್ತಾ ಇರುವಂಥದ್ದು, ಈ ರೀತಿಯ ದೊಡ್ಡ ಲೋಪದೋಷಗಳ ವಿರುದ್ಧ ಇವತ್ತು ಸರ್ಕಾರದ ವಿರುದ್ಧ, ಜೊತೆಗೆ ಆಗಿರುವಂಥ KPSC ವಿರುದ್ಧ ಪ್ರತಿಭಟನೆ ಮುಂದಾಗಿದ್ರು. ಈ ವೇಳೆ ವಿದ್ಯಾರ್ಥಿಗಳ ಮೇಲೆ ಅಕ್ಷರಶಃ ಪೊಲೀಸರು ದಬ್ಬಾಳಿಕೆಯನ್ನು ಮಾಡಿದ್ರು, ಅಟ್ಟಾಡಿಸಿ ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಕೈ ಕಾಲು ಹಿಡಿದು ಎತ್ತಿ ಬಸ್ಸಿಗೆ ಹಾಕುವಂಥದ್ದು, ವಿದ್ಯಾರ್ಥಿನಿಯರನ್ನು ಕೂಡ ಮಹಿಳಾ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದೆ ಅವರನ್ನ ವಶಕ್ಕೆ ಪಡೆಯೋದನ್ನ ಮುಂದಾಗಲಿಲ್ಲ. ಇದನ್ನು ಪ್ರಶ್ನಿಸಕ್ಕೆ ಮುಂದಾದಂಥ ಯತೀಶ್ ಅವರು ಕೂಡ, ಏನು DCP ಅವರು ಇದ್ದಾರೆ, ಅವರು ಕೂಡ ಅಸಭ್ಯವಾಗಿ ಅಂದ್ರೆ ಮಾಧ್ಯಮಗಳ ಜೊತೆಗೆ ಅಷ್ಟು ಸ್ಪಷ್ಟವಾಗಿ ಮಾತಾಡದೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹತ್ತಿಕ್ಕುವಂಥ ಪ್ರಯತ್ನವನ್ನ ಮಾಧ್ಯಮಗಳನ್ನು ಕೂಡ ಈ ಒಂದು ಸುದ್ದಿಯನ್ನು ಕವರ್ ಮಾಡೋದಕ್ಕೆ ಅವಕಾಶ ನೀಡಿದ ನಿಟ್ಟಿನಲ್ಲಿ ನಡೆಸಿಕೊಂಡಿರುವಂಥ ಘಟನೆ ಕೂಡ ಕಂಡುಬಂತು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.